ನಮಸ್ತೆ ಗೆಳೆಯರೇ. ಒಂದು ಸೊಪ್ಪಿನ ಹುಳಿ ಮಾಡ್ಕೊಂಬಿಡೋಣ. ನೋಡಿ, ಮನೇಲಿ ಬೆಳೆದಿರೋದೇ ಒಂದು ಗೊನೆ ಸೊಪ್ಪು ಮತ್ತು ಬಸಳೆ ಸೊಪ್ಪು ಸಿಕ್ಕಿದೆ. ಎಷ್ಟು ಖುಷಿಯಾಗಿರುತ್ತಲ್ವ ಮನೇಲಿ ಬೆಳೆದಿರೋ ಸೊಪ್ಪಿನ ಯೂಸ್ ಮಾಡೋಕ್ಕೆ. ಎಷ್ಟು ಫ್ರೆಶ್ ಆಗಿತ್ತು ಅಂತಂದರೆ ಆಹಾ. ಈಗ ಎಲ್ಲ ಕಾಳುಗಳನ್ನು ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೆ. ಅವರೆಕಾಳು, ಹೆಸರು ಕಾಳು, ಆಮೇಲೆ ಕಡಲೆಕಾಳು, ಇದು ಎಲ್ಲದನ್ನು ಸ್ವಲ್ಪ ಮೊಳಕೆ ಬರೆಸಿ ತೊಳೆದು ಇಟ್ಕೊಂಡಿದ್ದೆ. ಇದನ್ನು ಕುಕ್ಕರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಲುಪ್ಪು ಹಾಕ್ಕೊಂಡು ಒಂದು ವಿಸಿಲ್ ಕೂಗಿಸ್ಕೊಂಡಿದ್ದೆ. ಜೊತೆಗೆ ತೊಗರಿಬೇಳೆನೂ ಒಂದು ಬಟ್ಲು ಹಾಕೋಷ್ಟು ಹಾಕ್ಕೊಂಡಿದ್ದೆ. ಇದನ್ನೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು 1 ಅಥವಾ 2 ವಿಸಿಲ್ ಹಾಕ್ಸ್ಕೊಂಡು ಇಟ್ಕೋಬೇಕು. ಆಮೇಲೆ ಈ ಕಡೆ ನಾವು ಸೊಪ್ಪಿನ ಹುಳಿ ಮಾಡೋಕ್ಕೆ ಒಂದು ಮಸಾಲೆ ತಯಾರು ಮಾಡ್ಕೋಬೇಕು. ಅದಕ್ಕೂ ಮುಂಚೆ ನಾನು ಒಂದು 2 ಕಟ್ಟು ಸೊಪ್ಪನ್ನು ಉಪಯೋಗಿಸಿದ್ದೀನಿ. ಪಾಲಕ್ ಅಂತೆ, ದಂಟು, ಲಾಳಿ, ಸಬ್ಬಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು ಎಲ್ಲ ಒಂದು 2 ಕಟ್ಟು ಚೆನ್ನಾಗಿ ಒಂದು 7-8 ಸಲ ತೊಳೆದಿಟ್ಕೊಂಡು ಇಟ್ಕೋಬೇಕು. ನೀರು ಬಸ್ದು ಇಟ್ಕೋಬೇಕು. ಆಮೇಲೆ ಈ ಕಡೆ ಕಾಳೆಲ್ಲ ಬೆಂದಿದೆಯಲ್ವ, ಅದಕ್ಕೇ ನಾವು ಸೊಪ್ಪನ್ನೆಲ್ಲ ತೊಳೆದು ಹೆಚ್ಚಿಟ್ಕೊಂಡು ಆ ಸೊಪ್ಪುಗಳನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಒಂದು ವಿಸಿಲ್ ಕೂಗಿಸಿ ಇಟ್ಕೋಬೇಕು. ಅದು ತಣ್ಣಗಾಗೋ ಅಷ್ಟರಲ್ಲಿ ಈ ಕಡೆ ನಾವು ಈ ಸೊಪ್ಪಿನ ಹುಳಿ ಮಾಡೋಕ್ಕೆ ಒಂದು ಮಸಾಲೆ ತಯಾರಿಸಿ ಇಟ್ಕೋಬೇಕು. ಅದಕ್ಕೆ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸು ತುಂಬ ಸಿಂಪಲ್ಲು, ಏನಿಲ್ಲ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ನಮ್ಮ ಖಾರಕ್ಕೆ ತಕ್ಕಂಗೆ, ಮೆಣಸು, ಜೀರಿಗೆ, ಕೊತ್ತಂಬರಿ ಕಾಳು, ಆಮೇಲೆ ಬೆಳ್ಳುಳ್ಳಿ, ಈರುಳ್ಳಿ 1, ಟೊಮ್ಯಾಟೊ 1, ಆಮೇಲೆ ಸ್ವಲ್ಪ ಒಂದು ಬಟ್ಲಷ್ಟು ತೆಂಗಿನ ತುರಿ. ಈ ಕಡೆ ಒಂದು ಒಗ್ಗರಣೆ ಪ್ಯಾನ್ ಇಟ್ಕೊಂಡ್ಬಿಟ್ಟು ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಕೊತ್ತಂಬರಿ ಕಾಳು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಘಮ್ ಅನ್ನೋ ತನಕ ಹುರ್ಕೋಬೇಕು. ಅದನ್ನು ಈ ಕಡೆ ನಾವು ಒಂದು ಮಿಕ್ಸಿ ಬೌಲ್ಗೆ ತೆಂಗಿನ ತುರಿ ಹಾಕಿಟ್ಕೊಂಡು ಅದನ್ನೇ ಇದಕ್ಕೂ ಹುರಿದಿಟ್ಕೊಂಡಿರೋ ಮಸಾಲೆ ಪದಾರ್ಥಗಳನ್ನೂ ಅದಕ್ಕೆ ಹಾಕಿ ಇಟ್ಕೊಂಡು ಈ ಕಡೆ ಈರುಳ್ಳಿ ಮತ್ತು ಟೊಮ್ಯಾಟೊನ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಹುರ್ಕೊಂಡ್ಬಿಟ್ಟು ಹಸಿ ವಾಸನೆ ಹೋಗೋ ತನಕ ಅದನ್ನು ಸ್ವಲ್ಪ ಎಲ್ಲ ಮಸಾಲೆ ಪದಾರ್ಥಗಳನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿರ್ತೀವಲ್ಲ ಅದ್ರ ಜೊತೆಗೆ ಇದನ್ನು ಹಾಕ್ಕೊಂಡು ತಣ್ಣಗಾದ್ಮೇಲೆ ರುಬ್ಬಿ ಇಟ್ಕೋಬೇಕು. ಇದು ನುಣ್ಣಗೆ ರುಬ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಈ ಕಡೆ ನಾವು ಕುಕ್ಕರಲ್ಲಿ ಕೂಗಿಸಿಟ್ಕೊಂಡಿರ್ತೀವಲ್ಲ ಸೊಪ್ಪು, ಕಾಳುಗಳು, ಬೇಳೆನ ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೊತಾ ಇದ್ದೀನಿ. ಮ್ಯಾಶ್ ಮಾಡಿದರೆ ಏನಾಗುತ್ತೆ, ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಕಾಳು, ಬೇಳೆ ಮತ್ತು ಸೊಪ್ಪು ಎಲ್ಲ. ಇಲ್ಲಾಂದರೆ ನೀರು ಸಪ್ರೇಟ್ ಆಗಿಬಿಡುತ್ತೆ, ಸೊಪ್ಪು ಮತ್ತು ಕಾಳು ಸಪ್ರೇಟ್ ಆಗಿಬಿಡುತ್ತೆ. ಆಮೇಲೆ ಇದಕ್ಕೇ ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಸ್ವಲ್ಪ ಒಂದೇ ಒಂದು ಚಿಕ್ಕದ ನೆಲ್ಲಿಕಾಯಿ ಗಾತ್ರದಷ್ಟು ಬೆಲ್ಲ, ಆಮೇಲೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡು ರುಬ್ಬಿರೋ ಮಸಾಲೆನ ಹಾಕ್ಕೊಂಡು, ಇದು ತುಂಬ ಮಂದವಾಗಿತ್ತು. ನಾನೊಂದು ಸ್ವಲ್ಪ ನೀರು ಹಾಕಿದ್ದೀನಿ. ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಕುದಿಸಬೇಕಾದ್ರೆ ಸ್ವಲ್ಪ ಹುಣಸೆ ಹುಳಿ ಹಿಂಡ್ಕೊಂಡ್ಬಿಟ್ಟು ಈ ಕಡೆ ಒಂದು ಸಣ್ಣ ಒಗ್ಗರಣೆ ಕೊಟ್ಕೋಬೇಕು. ಎಣ್ಣೆ, ಸಾಸಿವೆ ಮತ್ತು ಇಂಗು, ಅಷ್ಟೇ. ಸಖತ್ ಟೇಸ್ಟಿಯಾಗಿರೋ ಸೊಪ್ಪಿನ ಹುಳಿ ರೆಡಿ.